ತುಳುನಾಡು ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ವಿಶಿಷ್ಟ ಸಂಸ್ಕೃತಿ ಆಚರಣೆಗಳ ನೆರವೀಡು. ಎಲ್ಲ ಕಡೆ ಸಾಮಾನ್ಯವಾಗಿ ಪಲ್ಲಕ್ಕಿಯನ್ನ ಆಳುಗಳು ಅಥವಾ ಜನ ಹೊರೋದನ್ನು ನಾವು ನೋಡಿರ್ತೀವಿ. ಬಟ್ ಇಲ್ಲಿ ದೈವವೇ ಆಳುಗಳನ್ನ ಇಲ್ಲಿ ಎಳೆದಾಡುತ್ತೆ. ವಿಶಿಷ್ಟ ಆಚರಣೆ ಎಲ್ಲಿ ನಡೆದಿತ್ತು, ಇದರ ಹೈಲೈಟ್ಸ್ ಏನು ಅನ್ನೋದನ್ನ ಬನ್ನಿ ನೋಡ್ಕೊಂಡು ಬರೋಣ. ಪಲ್ಲಕ್ಕಿ ಹೊತ್ತವರನ್ನೇ ಎಳೆದಾಡೋ ಪವಾಡ ಪಲ್ಲಕ್ಕಿ. ಪಲ್ಲಕ್ಕಿಯೊಳಗೆ ಇದೆ ಪವಾಡ ಶಕ್ತಿಯ ದೈವ ಕಾರ್ಣಿಕ. 3 ಕಿಲೋಮೀಟರ್ ವರೆಗೆ ಊರೂರೇ ಕಾದು ನೋಡೋ ಉತ್ಸವ. ಇದು ತುಳುನಾಡಿನ ಆರಾಧ್ಯ ದೈವ ಅರಸು ಕುಂಜಿರಾಯ ಉತ್ಸವದ ವೇಳೆ ಕಂಡುಬರೋ ಕಾರ್ಣಿಕದ ಸನ್ನಿವೇಶ. ಸಾಮಾನ್ಯವಾಗಿ ಉತ್ಸವದ ವೇಳೆ ದೈವ ದೇವರುಗಳ ವಿಗ್ರಹವನ್ನ ಪಲ್ಲಕ್ಕಿಯಲ್ಲಿ ಹೊತ್ತೊಯ್ಯುವುದು ಮಾಮೂಲಿ. ಆದರೆ ಮಂಗಳೂರಿನ ಕಿನ್ನಿಗೋಳಿ ಸಮೀಪದ ಅತ್ತೂರಿನಲ್ಲಿ ನಡೆಯುವ ಅರಸು ಕುಂಜಿರಾಯ ದೈವದ ಜಾತ್ರಾ ಮಹೋತ್ಸವ ತುಂಬಾನೇ ಡಿಫರೆಂಟ್. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಜಾರಂತಾಯ ಬಂಟ ದೈವದ ಮುಖವಾಡವನ್ನ ಪಲ್ಲಕ್ಕಿಯಲ್ಲಿ ಇಟ್ಟು ಸುಮಾರು 3 ಕಿಲೋಮೀಟರ್ ನಡೆದು ಬರುವ ಸನ್ನಿವೇಶವನ್ನ ನೋಡಲೆಂದೇ ಅಕ್ಕಪಕ್ಕದ ಊರಿನ ದೈವ ಭಕ್ತರು ಕಿಕ್ಕಿರಿದು ಸೇರುತ್ತಾರೆ. ಇಲ್ಲಿ ಪಲ್ಲಕ್ಕಿಯನ್ನು ಸುಮಾರು 12 ಯುವಕರು ಹೊತ್ತು ಬರುತ್ತಾರೆ. ಆ ವೇಳೆಗೆ ಜಾರಂತಾಯ ದೈವದ ಮೊಗ ಹೊತ್ತ ಆ ಪಲ್ಲಕ್ಕಿ ಆವೇಶಕ್ಕೊಳಗಾಗಿ ತನ್ನನ್ನು ಹೊತ್ತಿರೋ ಆಳುಗಳನ್ನೇ ಎಳೆದಾಡಲು ಆರಂಭಿಸುತ್ತದೆ. ಪಲ್ಲಕ್ಕಿಯನ್ನು ಹೊತ್ತ ಸುಮಾರು 12 ಮಂದಿಗೂ ಆ ಪಲ್ಲಕ್ಕಿಯ ಆರ್ಭಟವನ್ನ ತಡೆಯಲಾಗುವುದಿಲ್ಲ. ಮುಂದೆ ಹೋಗಲೆಂದು ತಂಡದ ಯುವಕರು ಪ್ರಯತ್ನಿಸಿದರೆ ಪಲ್ಲಕ್ಕಿ ತನ್ನಿಂದ ತಾನೇ ಹಿಂದಕ್ಕೆ ಹೋಗುತ್ತದೆ. ಬಳಿಕ ಪ್ರಯತ್ನಿಸಿ ಮುಂದೆ ಹೋದರೆ ಮತ್ತೆ ಎಡಕ್ಕೆ ಬಲಕ್ಕೆ ಪಲ್ಲಕ್ಕಿ ಸಾಗುತ್ತದೆ. ಪಲ್ಲಕ್ಕಿಯ ಒಳಗಿರುವ ಜಾರಂದಾಯ ಬಂಟ ದೈವದ ಮುಖವಾಡ ಪಲ್ಲಕ್ಕಿಯಿಂದ ಹೊರಗೆ ಹಾರಲು ಯತ್ನಿಸುತ್ತದಂತೆ. ಈ ವೇಳೆ ಪಲ್ಲಕ್ಕಿಯನ್ನು ಹಿಡಿದಿರುವ ಯುವಕರು ಶತ ಪ್ರಯತ್ನದಿಂದ ಪಲ್ಲಕ್ಕಿಯೊಳಗಿರುವ ಮುಖವಾಡ ಬೀಳದಂತೆ ಮುಂದಕ್ಕೆ ಸಾಗಲು ಪ್ರಯತ್ನಿಸುತ್ತಾರೆ. ಸುಮಾರು 3 ಗಂಟೆ ಸತತ ಪ್ರಯತ್ನದ ಬಳಿಕ ಮುಖವಾಡವನ್ನ ಹೊತ್ತು ತಂದ ಪಲ್ಲಕ್ಕಿ ದೈವಸ್ಥಾನದ ಒಳಗೆ ಸೇರುತ್ತದೆ. ಇದನ್ನು ದೈವಸ್ಥಾನದ ಒಳಗೆ ತರೋದೇ ದೈವ ಶಕ್ತಿ ಅನ್ನೋದು ನಂಬಿಕೆ. ಇಲ್ಲಿಗೆ ಪ್ರತಿ ವರ್ಷ ಹತ್ತೂರು ಮತ್ತು ಕೊಡತೂರು ಅರಸು ಕುಂಜಿರಾಯರದು ಎಲ್ಲ ಕಡೆದು ಶಿವರೂರು ಕೊಡಮಣಿತಾಯಿ ದೇವಸ್ಥಾನದಿಂದ ಕೊಡಮಣಿತಾಯಿ ಭಂಡಾರ ಬರುವುದು. ಅದರ ನಂತರ ಕಾಂತೇರ್ಜಿ ಮಾದಿ, ಅದರ ನಂತರ ಜಾರಂದಾಯ, ಅದರ ನಂತರ ಸಾಳಜಿ ಮಾದಿ. ಇದು ಎಲ್ಲರೂ ಈ ಕ್ಷೇತ್ರಕ್ಕೆ ಬಂದು ಅರಸು ಕುಂಜಿರಾಯರ ಒರ್ಪೆಲ್ದ ಸಂಬಂಧದ ಬಾಳಿಕೆ ಅಂತ ಹೇಳ್ತಾರೆ. ಪಂಜಾದ ಭಂಡಾರ ಬರುವಾಗ ವಿಶೇಷತೆ ಅಂದರೆ ಅದೊಂದು ಪಲ್ಲಂಕಿಯ ಮತ್ತೊಂದು ದೈವದ ಭಂಡಾರದ ಪೆಟ್ಟಿಗೆ. ವಿಶೇಷ ಅಂದರೆ ಅಲ್ಲಿದೊಂದು ಜನರ ಒಂದು ಭಕ್ತಿ ನಿಷ್ಠೆ ಅಷ್ಟೊಂದು ಇರುವುದರಿಂದ ಅವರು ಅಷ್ಟೇ ಒಂದು ನಿಷ್ಠೆಯಿಂದ ತರ್ತಾರೆ ಅದನ್ನು. ಈ ಪಲ್ಲಕ್ಕಿಯನ್ನು ಹೊತ್ತು ತರುವ ಯುವಕರ ತಂಡ ಸುಮಾರು 15 ದಿನಗಳ ಕಾಲ ಸಸ್ಯಾಹಾರ ಸೇವಿಸುತ್ತಾರೆ. 3 ದಿನಗಳ ಕಾಲ ಒಪ್ಪುತ್ತಿನ ಊಟ ಮಾಡಿ ಶುಚಿಯಾಗಿದ್ದು ಪಲ್ಲಕ್ಕಿ ಹೊರುವ ದಿನ ಸಮುದ್ರ ಸ್ನಾನ ಮಾಡಿ ದೈವಸ್ಥಾನಕ್ಕೆ ಬರಬೇಕಾಗುತ್ತದೆ. ಇಷ್ಟು ಭಾರವಾದ ಆವೇಶಭರಿತ ಪಲ್ಲಕ್ಕಿಯನ್ನು ಹೊರುವವರ ಹೆಗಲಿನ ಚರ್ಮವೇ ಕಿತ್ತು ಹೋದರೂ ದೈವ ಕಾರ್ಣಿಕದಿಂದ ಯಾವುದೇ ನೋವು ಆಯಾಸಗಳೂ ಆಗೋದಿಲ್ಲ. ಪಲ್ಲಕ್ಕಿ ರಭಸದಿಂದ ಸುತ್ತಾಡಿದರೂ ಇಂದಿಗೂ ಓರ್ವನಿಗೂ ಯಾವುದೇ ಗಾಯಗಳಾಗಿಲ್ಲ ಅನ್ನೋದು ವಿಶೇಷ. ಇದೆಲ್ಲವೂ ದೈವಗಳ ಕಾರಣಿಕ ಅನ್ನೋದು ದೈವ ಭಕ್ತರ ನಂಬಿಕೆ. ಈ ವರ್ಷಂಪ್ರತಿ ನಡೆಯುವಂಥ ಈ ವಾರ್ಷಿಕ ನೇಮೋತ್ಸವದ ಈ ಸಂದರ್ಭದಲ್ಲಿ ಈ ಅರಸು ಕುಂಜಿರಾಯರ ದೈವಸ್ಥಾನದ ಈ ಕುಂಜಿರಾಯರ ನಡೆಗೆ 3-4 ಕಡೆಯಿಂದ ಭಂಡಾರ ಬಂದು ಇಲ್ಲಿ ನೇಮ ಆಗುವಂಥ ಕಾರ್ಯಕ್ರಮ. ಭಂಡಾರ ಬರುವಂಥ ಈ ಸಂದರ್ಭದಲ್ಲಿ ನಮ್ಮ ಹರಿಬಾದೆ ಶ್ರೀ ಜಾರಂತಾಯನ ಭಂಡಾರ ಒಂದು ಅತಿ ಕಾರಣಿಕವಾಗಿ ಎಲ್ಲ ಭಂಡಾರವೂ ಅತಿ ಕಾರಣಿಕವಾಗಿ ಬರ್ತದೆ. ಇದರಲ್ಲಿ ಇಲ್ಲಿ ಜಾರಂದಾಯನ ಭಂಡಾರವನ್ನು ತರುವಂಥ ಸಂದರ್ಭದಲ್ಲಿ ಒಂದು 10-12 ಜನ ಆ ಪಲ್ಲಂಕಿಯನ್ನು ಹಿಡಿದರೂ ಆ ಹಿಡಿಲಿಕ್ಕೆ ಆ ದೈವ ಬಿಡುವುದಿಲ್ಲ. ಒಂದು ಸುತ್ತು ಬಂದು ಆ ಕೆಮ್ರಾಲ ಗ್ರಾಮ ಪಂಚಾಯತಿ ಆ ಒಂದು ಗೋಲಿ ಮರ ಕಟ್ಟೆಯಿಂದ ಇಲ್ಲಿಯ ತನಕ ಬರುವಾಗ ಅತಿ ಆವೇಶದಿಂದ ಆ ಒಂದು ಭಂಡಾರ ಬರುವುದು ಪದ್ಧತಿಯಾಗಿರುತ್ತದೆ. ಅರಸು ಕುಂಜಿರಾಯ ದೈವವು ತುಳುನಾಡಿನ ಜನರ ಆರಾಧ್ಯ ದೈವ. ಅರಸನಾಗಿ ಮೆರೆದಿದ್ದ ಕುಂಜಿರಾಯನೇ ದೈವವಾಗಿ ಈಗಲೂ ನಮ್ಮೆಲ್ಲರನ್ನೂ ಹರಸುತ್ತಿದ್ದಾನೆ ಅನ್ನೋದು ಈ ಭಾಗದ ದೈವ ಭಕ್ತರ ನಂಬಿಕೆ. ಹೀಗಾಗಿಯೇ ಅರಸು ದೈವಕ್ಕೆ ಪ್ರಿಯವಾದ ಜಾರಂದಾಯ ದೈವ ಅರಸು ಕ್ಷೇತ್ರಕ್ಕೆ ಬರುವಾಗ ತನ್ನ ಆರ್ಭಟವನ್ನು ತೋರಿಸುತ್ತಾನೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಒಟ್ಟಿನಲ್ಲಿ ವಿಜ್ಞಾನಕ್ಕೆ ಸವಾಲಾಗಿರುವ ಈ ಪಲ್ಲಕ್ಕಿ ಪವಾಡ ಇಂದಿನ ಕಾಲದಲ್ಲೂ ನಡೆಯುತ್ತಿದೆ ಅನ್ನೋದೇ ವಿಶೇಷ. ಸುಖಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು.